अष्टविनायक नमो नमः। गणपति बाप्पा मोरया। కళ్యాణం వైభోగం ఆనందరాగాల శుభయోగం. కళ్యాణం వైభోగం ఆనందరాగాల శుభయోగం. రఘువంశ రామయ్య సుగుణాల సీతమ్మ వరమాల కైవేచు సమయాన శివధనువు విరిచాకె వధువు మది గెలిచాకె మోగింది కళ్యాణ శుభవీణ. కళ్యాణం వైభోగం శ్రీరామచంద్రుని కళ్యాణం. అపరంజి తరుణి అందాల రమణి వినగానే కృష్ణయ్య లీలామృతం. గుడి దాటి కదిలింది తన వెంట నడిచింది గెలిచింది రుక్మిణి ప్రేమాయణం. కళ్యాణం వైభోగం ఆనంద కృష్ణుని కళ్యాణం. పసిడి కాంతుల్లో పద్మావతమ్మ పసిప్రాయముల వాడు గోవిందుడమ్మ. విరివలపు ప్రణయాల చెలి మనసు గెలిచాకే కళ్యాణ కళలులికినాడమ్మ. ఆకాశరాజునకు సరితూబు సిరి కొరకు రుణమైన వెనుకాడలేదమ్మ. కళ్యాణం వైభోగం శ్రీ శ్రీనివాసుని కళ్యాణం. వేదమంత్రం అగ్ని సాక్ష్యం జరిపించు ఉత్సవానా. పసుపు కుంకాలు పంచభూతాలు కొలువైన మండపాన. వరుడంటూ వధువంటూ ఆ బ్రహ్మముడి వేసి జత కలుపుతంతే ఇది. స్త్రీ పురుష సంసార సాగరపు ज्वलल्ललाट पट्ट पावके किशोर चन्द्रशेखरे रति प्रतीक्षणं मम. कौन है वो कहाँ से वो आया. चारों दिशाओं में तेज सा वो छाया. उसकी भुजाएं बदलें कथाएं. भागीरथी तेरी तरफ शिव जी चले देख जरा ये विचित्र माया.
ಲಕ್ಷ ದೀಪೋತ್ಸವ ಅಂತಂದ್ರೆ ನಾವೆಲ್ಲ ಭಾವಿಸ್ತೇವೆ, ದೀಪಕ್ಕೆ ಎಣ್ಣೆ ಹಚ್ಚಿ ಬತ್ತಿ ಹಚ್ಚಿ ಏನೋ ಬೆಂಕಿ ಹಿಡಿಸ್ಬಿಟ್ರೆ ಅಲ್ಲೊಂದು ದೀಪ ಹುಟ್ಟುಕೊಳ್ಳುತ್ತೆ ಅಂತ. ನಿಜಕ್ಕೂ ದೀಪೋತ್ಸವ ಅಂತಂದ್ರೆ ಎಣ್ಣೆ ಬತ್ತಿಗಳಲ್ಲಿ ಹಚ್ಚೋದಲ್ಲ. ನಿಜವಾದ ದೀಪೋತ್ಸವ ಆರಂಭ ಆಗೋದು, ನಿಜವಾದ ದೀಪೋತ್ಸವಕ್ಕೆ ಮೌಲ್ಯ ಬರೋದು ನಮ್ಮ ಹೃದಯ ಅನ್ನುವ ದೀಪಕ್ಕೆ ನಾವು ಭಕ್ತಿ ಅನ್ನುವ ಬತ್ತಿ ಹಚ್ತೇವಲ್ಲ, ಆ ಭಕ್ತಿ ಅನ್ನುವ ಬತ್ತಿಯಿಂದ ಮಾತ್ರ ಬೆಳಗುವ ದೀಪ ನಿಜವಾದ ಲಕ್ಷ ದೀಪೋತ್ಸವ ಆಗತ್ತೆ. ಹಾಗಾಗಿ ನೀವು ಅಲ್ಲಿ ಎಷ್ಟು ದೀಪ ಇಟ್ಟಿದ್ದಾರೆ ಅಂತ ಲಕ್ಷ ಆಯ್ತಾ ಅಂತ ಸಂಖ್ಯೆ ಮಾಡೋದಲ್ಲ. ನೀವು ಒಬ್ಬೊಬ್ಬರು ಧರ್ಮದ ಮೇಲಿನ ಬದ್ಧತೆಯಿಂದ ಹಚ್ಚುವ ಆ ಪ್ರೀತಿಯ ದೀಪ ಇದೆಯಲ್ಲ, ಪ್ರತಿ ಒಂದೊಂದು ದೀಪಕ್ಕೂ ಲಕ್ಷ ದೀಪದಷ್ಟು ಬೆಳಗುವ ತಾಕತ್ತಿದೆ. ಹಾಗಾಗಿ ಆ ದೀಪಕ್ಕೆ ವಿಶೇಷವಾಗಿರುವಂತ ಶಕ್ತಿ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಂಧುಗಳ, ನಮ್ಮ ಭಾಗದಲ್ಲಿ ಲಕ್ಷ ದೀಪೋತ್ಸವ ಅಂತಂದ್ರೆ ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡ್ತೇವೆ. ನಮ್ಮ ಮಲೆನಾಡು ಕರಾವಳಿ ಭಾಗದಲ್ಲಿ ಕಾರ್ತಿಕ ಮಾಸ ಬಂತು ಅಂತಂದ್ರೆ ಬಹುತೇಕ ಎಲ್ಲ ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವವನ್ನು ಆಚರಣೆ ಮಾಡ್ತೇವೆ. ಬಹುತೇಕ ಈ ಲಕ್ಷ ದೀಪೋತ್ಸವಕ್ಕೆ ಸುಮಾರು 400 ರಿಂದ 450 ವರ್ಷಗಳ ಇತಿಹಾಸ ಇದೆ. ಇಕ್ಕೇರಿಯ ರಾಜ ಹಿರಿಯ ವೆಂಕಟನಾಯಕ ಈ ದೀಪೋತ್ಸವವನ್ನು ಪ್ರಾರಂಭ ಮಾಡ್ತಾನೆ. ನಮ್ಮ ಹಿರಿಯರು ಹೇಳ್ತಾರೆ, ಕಾರ್ತಿಕ ಮಾಸದಲ್ಲಿ ಚಂದ್ರನ ನಕ್ಷತ್ರ ಅಂತೆ. ಕಾರ್ತಿಕ ನಕ್ಷತ್ರ ಅಂತಂದ್ರೆ ಆ ಸಂದರ್ಭದಲ್ಲಿ ಚಳಿ ಇರುತ್ತೆ ಮತ್ತು ಮನುಷ್ಯನೊಳಗಡೆ ಒಂದು ಉದಾಸೀನ ಜಾಡ್ಯತೆ ಇರುತ್ತಂತೆ. ಅದೆಲ್ಲದನ್ನ ಹೋಗ್ಲಾಡ್ಸೋದಕ್ಕೋಸ್ಕರ ನಮ್ಮ ಹಿರಿಯರು ಮನೆ ಮನೆಗಳಲ್ಲಿ ದೀಪ ಹಚ್ಚುವ, ದೇವಸ್ಥಾನಗಳಲ್ಲಿ ದೀಪ ಹಚ್ಚುವ ಪರಂಪರೆಯನ್ನ ಪ್ರಾರಂಭ ಮಾಡ್ತಾರೆ. ಅದನ್ನ ತಾನು ರಾಜನಾಗಿದ್ದಂತ ಸಂದರ್ಭದಲ್ಲಿ ಹಿರಿಯ ವೆಂಕಪ್ಪ ನಾಯಕ ಗ್ರಾಮಗಳಲ್ಲಿ ಲಕ್ಷ ದೀಪೋತ್ಸವವನ್ನ ಆಚರಣೆ ಮಾಡೋದ್ರ ಮುಖಾಂತರ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾನೆ. ಬಂಧುಗಳೇ, ಒಂದ್ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ, ದೀಪೋತ್ಸವ ಅಂತಂದ್ರೆ ನಮ್ಮ ಮೈಯಲ್ಲಿರುವಂತ ಜಾಗೃತಿಯನ್ನ ಮಾತ್ರ ತೊಡಗಿಸೋದಲ್ಲ, ಜೊತೆಗೆ ನಮ್ಮ ಧರ್ಮದ ಮೇಲಿರ್ತಕ್ಕಂಥ ಮಾನಸಿಕ ಜಾಗೃತಿ ಇದೆಯಲ್ಲ, ಆ ಮಾನಸಿಕ ಜಾಗೃತಿಯನ್ನು ಹೋಗಲಾಡಿಸುವ ಶಕ್ತಿ ಆ ದೀಪಕ್ಕಿದೆ. ಅದಕ್ಕೆ ನಾವು ಬಸವೇಶ್ವರರನ್ನ ಜಗಜ್ಯೋತಿ ಬಸವೇಶ್ವರರು ಅಂತ ಕರೆದಿದ್ದು. ಹಾಗಾಗಿ ದೇವಸ್ಥಾನದಿಂದ ಹೊರಗಾಗಿಯೂ ಕೂಡ ಬಸವೇಶ್ವರನ ಜಯಂತಿ ಅಂಗವಾಗಿ ನೀವು ಲಕ್ಷ ದೀಪೋತ್ಸವ ಆಚರಣೆ ಮಾಡ್ತೀರಿ ಅಂತಂದ್ರೆ ಅದು ನಿಜವಾದ ದೀಪೋತ್ಸವ. ಯಾಕಂತ ಕೇಳಿದ್ರೆ ಜಗತ್ತಿಗೆ ಅರಿವಿನ ಜ್ಯೋತಿ ಬೆಳಗಿದವರು ಬಸವೇಶ್ವರರು. ಹಾಗಾಗಿ ಅವರ ಹೆಸರಿನಲ್ಲಿ ನೀವು ಹಚ್ಚುವ ದೀಪ ಇದೆಯಲ್ಲ, ಅದು ಜಗತ್ತಿಗೆ ಅರಿವಿನ ಬೆಳಕನ್ನ ನೀಡಬಲ್ಲದು. ಹಾಗಾಗಿ ನಾನು ನೆನ್ಸ್ಕೊಳ್ತೇನೆ, ನಿಮ್ಮ ಗ್ರಾಮಕ್ಕೆ ಅರಿವಿನ ಕೊರತೆ ಯಾವತ್ತಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂಧುಗಳೇ, ನನಗೆ ಬಹಳ ಖುಷಿ ಇದೆ, ನನಗೆ ಬಹಳ ಹೆಮ್ಮೆ ಇದೆ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ಯಾಕೆಂತ ಕೇಳಿದ್ರೆ ಈ ಕಾರ್ಯಕ್ರಮವನ್ನ ಇಬ್ಬರ ಜಯಂತಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಏನು ಅಂತ ಕೇಳಿದ್ರೆ ಮಹಾರಾಣಾ ಪ್ರತಾಪ ಸಿಂಹರ ಜಯಂತಿ. ಇವತ್ತು ಯಾವ ಮಹಾರಾಜ ಈ ಧರ್ಮಕ್ಕೋಸ್ಕರ, ಈ ನೆಲದ ಸಂಸ್ಕೃತಿಗೋಸ್ಕರ ತನ್ನ ಸಮಸ್ತ ಸಾಮ್ರಾಜ್ಯವನ್ನು ಬದಿಗಿಟ್ಟು ಕಾಡು ಮೇಡುಗಳಲ್ಲೇ ಅಂದಾಡ್ತಾ ಹಲ್ಲು ಸಿಪ್ಪೆಗಳನ್ನ ಸೊಪ್ಪುಗಳನ್ನು ತಿಂದುಕೊಂಡು ಅರಬರ ವಿರುದ್ಧ ಹೋರಾಟ ಮಾಡಿದ್ನು ಅಂತಹ ಶ್ರೇಷ್ಠ ರಾಜ ರಾಣಾ ಮಹಾಪ್ರತಾಪನ ಆ ಜಯಂತಿಯ ದಿನ ಇವತ್ತು ನಾವು ಶಿವಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ನಂಗೆ ಖುಷಿ ಇದೆ. ಯಾಕೆ ಅಂತ ಕೇಳಿದ್ರೆ ಬಸವೇಶ್ವರರು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಇಬ್ಬರ ಜಯಂತಿಯನ್ನು ಜೊತೆಯಾಗಿ ಮಾಡ್ತಾ ಇರ್ತಕ್ಕಂಥ ಅರಿವಿದೆಯಲ್ಲ ಈ ಗ್ರಾಮಸ್ಥರಿಗೆ, ಆ ಅರಿವಿಗೆ ನಾನು ವಿಶೇಷವಾಗಿರ್ತಕ್ಕಂಥ ನಮಸ್ಕಾರವನ್ನು ಸಲ್ಲಿಸ್ತೇನೆ. ಯಾಕೆಂತ ಕೇಳಿದ್ರೆ ಹಿಂದೂ ಸಮಾಜಕ್ಕೆ ಬಹಳದೊಂದು ದೊಡ್ಡ ಶಾಪ ಇದೆ ಬಂಧುಗಳೇ. ಹಿಂದೂ ಸಮಾಜದನ್ನ ಎದುರಿಸೋದಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಸಾವಿರಾರು ವರ್ಷಗಳಿಂದ ನಮ್ಮ ಮೇಲೆ ದಬ್ಬಾಳಿಕೆ ನಡೀತು, ಆಳ್ವಿಕೆ ನಡೀತು, ವಿದೇಶಿಗರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಿದ್ರು, ನಮ್ಮನ್ನ ದಂಗೆ ಮಾಡಿದ್ರು, ಲೂಟಿ ಮಾಡಿದ್ರು. ಆದ್ರೆ ಯಾವುದೂ ಕೂಡ ಹಿಂದೂಗಳನ್ನ ಅಲ್ಗಾಡ್ಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಹಿಂದೂ ಸಮಾಜಕ್ಕೆ ಇರ್ತಕ್ಕಂಥ ಬಹಳ ದೊಡ್ಡ ಕಂಟಕ ಯಾವ್ದು ಗೊತ್ತೇನು? ಹಿಂದೂ ಸಮಾಜಕ್ಕೆ ಹೊರಗಿನವರಿಂದ ಕಂಟಕ ಇಲ್ಲ. ಹಿಂದೂ ಸಮಾಜವನ್ನ ಅಲ್ಲುಗಾಡಿಸೋ ತಾಕತ್ತಿರೋದು ಹಿಂದೂಗಳಿಗೆ ಮಾತ್ರ. ಹಿಂದೂ ಸಮಾಜದಲ್ಲಿ ಬಹಳ ದೊಡ್ಡ ಕಂಟಕವಾಗಿರ್ತಕ್ಕಂಥ ಈ ಜಾತಿ ಎನ್ನುವ ವ್ಯವಸ್ಥೆ ಇದೆಯಲ್ಲ, ಇದು ನಿಜವಾಗ್ಲೂ ಹಿಂದೂ ಸಮಾಜವನ್ನ ಬುಡ ಸಮೇತ ಕಿತ್ತು ಹಾಕುವ ಪ್ರಯತ್ನ ಮಾಡ್ತಾ ಇದೆ. ಬಂಧುಗಳೇ, ನಾವು ಶಿವಬಸವ ಜಯಂತಿಯ ಮೂಲಕ ಸಮಾಜವನ್ನು ಒಂದುಗೂಡಿಸುವ ಪ್ರಯತ್ನ ಮಾಡಬೇಕಾಗಿದೆ. ನಮಗ್ ಬಹಳ ಹೆಮ್ಮೆ ಇದೆ. ನಾವ್ ಯಾವಾಗ್ಲೂ ಹೇಳ್ತಾ ಇರ್ತೇವೆ, ಬಸವೇಶ್ವರರು ಅಂತಂದ್ರೆ ಲಿಂಗಾಯತರಿಗೆ ಮಾತ್ರ ಸೀಮಿತ ಅಲ್ಲ, ಛತ್ರಪತಿ ಶಿವಾಜಿ ಮಹಾರಾಜರು ಅಂದ್ರೆ ಮರಾಠರಿಗೆ ಮಾತ್ರ ಸೀಮಿತ ಅಲ್ಲ, ವಾಲ್ಮೀಕಿ ಅಂತಂದ್ರೆ ವಾಲ್ಮೀಕಿ ಸಮಾಜಕ್ಕೆ ಮಾತ್ರ ಸೀಮಿತ ಅಲ್ಲ. ನಾವು ಎಲ್ಲಾ ಮಹಾಪುರುಷರನ್ನು ಒಂದೊಂದು ಸಮಾಜಕ್ಕೆ, ಒಂದೊಂದು ಜಾತಿಗೆ ಸೀಮಿತ ಮಾಡುವ ಪ್ರಯತ್ನ ಮಾಡ್ತಿದ್ದೇವೆ. ನೆನಪಿನಲ್ಲಿಟ್ಕೊಳ್ಳಿ, ಹಿಂದೂ ಸಮಾಜವನ್ನು ಒಡೆಯೋದು ಈ ಜಾತಿ ಎನ್ನುವ ಭೇದ ಮಾತ್ರ. ನಾನು ಜಾತಿಯ ವಿರೋಧಿ ಅಲ್ಲ, ಅಥವಾ ಜಾತಿ ಅನ್ನೋ ಪದ್ಧತಿ ನಾಶ ಆಗಬೇಕು ಅಂತ ಕೇಳೋದಿಲ್ಲ. ಹಿಂದೂ ಧರ್ಮ ಅನ್ನುವ ವಿಶಾಲವಾಗಿರ್ತಕ್ಕಂಥ ಆಳದ ಮರಕ್ಕೆ
ಜಾತಿ ಅನ್ನುವ ಸಂಸ್ಕೃತಿಗಳು ಬೇರ್ಗಳಿದ್ದಾಗೆ ನಾನು ಅದನ್ನ ವಿರೋಧ ಮಾಡೋದಿಲ್ಲ. ಆದ್ರೆ ಜಾತಿಯ ಹೆಸರಿನಲ್ಲಿ ನಮ್ಮನ್ನು ಒಡೆಯುವ ಪ್ರಯತ್ನ ಇದೆಯಲ್ಲ, ಈ ಒಡೆಯುವ ಪ್ರಯತ್ನದ ವಿರುದ್ಧ ಹಿಂದೂ ಸಮಾಜ ಜಾಗೃತವಾಗಬೇಕಾಗಿದೆ. ಈ ಒಡೆಯುವ ಪ್ರಯತ್ನದ ವಿರುದ್ಧ ಎಲ್ಲಿಯವರೆಗೆ ಹಿಂದೂ ಸಮಾಜ ಜಾಗೃತವಾಗೋದಿಲ್ವೋ ಅಲ್ಲಿಯವರೆಗೂ ಹಿಂದೂ ಸಮಾಜವನ್ನು ಯಾರು ಬದಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಬಹಳ ದೊಡ್ಡ ಕೋರಿಕೆ ಏನು ಅಂತ ಕೇಳಿದ್ರೆ, ಕಾರ್ಯಕ್ರಮ ಆಯೋಜಕರು ಕೇಳ್ಕೊಂಡ್ರು ಸೌಹಾರ್ದತೆಯ ಬಗ್ಗೆ ಮಾತನಾಡಿ ಅಂತ. ಹೌದು, ನನಗೆ ಬಹಳ ಸಲ ಆಶ್ಚರ್ಯ ಆಗುತ್ತೆ, ನಮಗೆ ಸೌಹಾರ್ದತೆಯ ಅವಶ್ಯಕತೆ ನಿಜವಾಗ್ಲೂ ಇದೆಯಾ ಭಾರತಕ್ಕೆ ಅಂತ. ಯಾಕಂತ ಕೇಳಿದ್ರೆ ಇಡೀ ಜಗತ್ತನ್ನ ವಸುದೈವ ಕುಟುಂಬಕಂ ಅಂತ ಕರೆದವ್ರು ಹಿಂದೂಗಳು. ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಕರೆದ ಏಕೈಕ ಧರ್ಮ ಇದ್ರೆ ಅದು ಭಾರತದ ಹಿಂದೂ ಧರ್ಮ ಬಿಟ್ಟು ಬೆಳೆಸ್ಕೊಂಡು ಹೋಗ್ತಾರೆ. ನಾವು ಕಲಿಸುವ ಪಾಠಗಳು ಸರಿಯಾಗಿದ್ರೆ ಮಾತ್ರ ಸಮಾಜ ನೆಟ್ಟಿಗಿರುತ್ತೆ. ನಾವೆಲ್ಲವನ್ನು ಕೂಡ ಸಮಾಜದ ಮೇಲೆ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ಸಮಾಜ ಅಂತ ಕೇಳಿದ್ರೆ ನಮ್ಮ ಜವಾಬ್ದಾರಿಗಳ ಸಮಾಜ. ಅದಕ್ಕೆ ಹೆಣ್ಣಿನ ಮೇಲೆ ಸಮಸ್ತ ಸಮಾಜದ ಮಾನ ಮರ್ಯಾದೆಯ ಹೊಣೆಗಾರಿಕೆಯನ್ನು ಕೊಟ್ಟಿರೋದು ಅಂತ ನಾವ್ ಯಾವಾಗ್ಲೂ ಅಂತ. ನಾನು ತುಂಬಾ ಮುಂಚೆ ಕೇಳ್ತಿದ್ದೆ, ಯಾಕೆ ಹೆಣ್ಮಕ್ಳು ಮಾತ್ರ ಸೀರೆ ಉಡ್ಬೇಕು, ಗಂಡಸರು ಯಾಕೆ ಸೀರೆ ಉಡಲ್ಲ ಅಂತ. ಅಂದ್ರೆ ಬಟ್ಟೆ ಅಂತಂದ್ಮೇಲೆ ಮಾನ ಮುಚ್ಚೋದು ಅಂದ್ಮೇಲೆ ಹೆಣ್ಮಕ್ಳಿಗೂ ಒಂದೇ ಗಂಡ್ ಮಕ್ಳಿಗೂ ಒಂದೇ ಅಲ್ವಾ ಅಂತ. ಅದ್ರೊಬ್ರು ಬಹಳ ಅದ್ಭುತವಾಗಿ ಹೇಳ್ತಾರೆ, ಈ ಸಮಾಜದ ಮಾನ ಕಾಪಾಡುವ ತಾಕತ್ತಿದ್ರದ್ದು ಹೆಣ್ಣೊಬ್ಬಳಿಗೆ ಮಾತ್ರ ಅಂತೆ. ಹಾಗಾಗಿ ಹೆಣ್ಣು ಮಕ್ಕಳ ಸೀರೆಯ ಸೆರಗನ್ನ ಹೆಗಲ ಮೇಲೆ ಹೊರಿಸ್ತಾರಂತೆ. ಯಾಕೆಂತ ಕೇಳಿದ್ರೆ ಹೆಗಲ ಮೇಲಿನ ಸೀರೆಯ ಸೆರಗು ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ಗಟ್ಟಿಯಾಗಿ ಸಮಾಜದ ಮಾನ ಸಮ್ಮಾನಗಳಿರುತ್ತೆ. ಹಾಗಾಗಿ ಸಮಸ್ತ ಸಮಾಜದ ಮಾನ ಮರ್ಯಾದೆ ಹೆಣ್ಣುಮಕ್ಕಳ ಹೆಗಲ ಮೇಲೆ ಇರುತ್ತೆ ಅಂತ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಸಂಸ್ಕಾರವನ್ನ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಪದ್ಧತಿಯನ್ನ ರೂಢಿಸ್ಕೊಂಡು ಬಂದಿರ್ತಕ್ಕಂಥ ದೇಶ ನಮ್ದು. ಹಾಗಾಗಿ ಬಂಧುಗಳೇ, ಸಮಾಜವನ್ನ ಬಂದ್ ಮಾಡಬೇಕಾಗಿರೋದು ನಮ್ಮ ಆಚರಣೆಗಳ ಮೂಲಕ, ನಮ್ಮ ಸಂಸ್ಕೃತಿಗಳ ಮೂಲಕ. ಆ ಸಂಸ್ಕೃತಿಯ ಹರಿಕಾರ ನಾವು ಆಗೋಣ. ನೀವಿವತ್ತು ಬೆಳಗುವ ಪ್ರತಿ ಬೆಳಕು ಕೂಡ ನಿಮ್ಮೂರಿಗೆ ಅರಿವಿನ ಬೆಳಕನ್ನ ಹರಿಸ್ತೀಯ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳ್ತೇನೆ. ಇರೋದಕ್ಕಿಂತ ಮುಂಚೆ ತಾಯಿ ಭಾರತಿಗೆ ಒಂದು ನುಡಿನಮನ ಅಂತ ಅಂದ್ಕೋಣ. ಎರಡು ಕೈಗಳನ್ನು ಎತ್ತಿ ಘೋಷಣೆ ಹಾಕ್ಬೇಕು. ಧನ್ಯವಾದಗಳು. ಕಾಲುಂಗುರ ನೀವು ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲಿ ತಣ್ಣಗಿರ್ಲಿವ, ಈ ಭೂಮಿ ತಣ್ಣಗಿರ್ಲಿ ಅಂತ ಹೇಳಿ ಕಾಲುಂಗುರಗಳನ್ನ ಮಾಡಿ ಹಾಕಿಸ್ತಾರೆ. ಅದೇ ರೀತಿ ಹಸಿರು ಬಳೆಗಳನ್ನು ಹಾಕಿಸ್ತಾರೆ. ಇವೆಲ್ಲ ನೀವು 5 ಮುತ್ತುಗಳನ್ನ ಹೊಂದಿದಂತ ಮುತ್ತೈದೆಯರು ಅದನ್ನು ಸರಿಯಾಗಿ ಸಂರಕ್ಷಣೆ ಮಾಡಿ, ಈ ಮಾಡರ್ನೈಸಿಂಗ್ ನೀವೆಲ್ಲ ಹೋಗದೆ ಆದಷ್ಟು ಅದರ ಗಮನವನ್ನು ಕೊಟ್ಟು ನಿಮ್ಮ ಮಕ್ಕಳ ಬಗ್ಗೆ ಆದಷ್ಟು ಗಮನವನ್ನು ಕೊಡುವಂಥ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಮಕ್ಕಳು ಹೇಳೋದ್ರಿಂದ ಕಲಿಯೋದಿಲ್ಲ, ಮಕ್ಕಳು ನೋಡೋದ್ರಿಂದ ಕಲಿತಾವ. ಮಾಡೋದು ನೋಡೋದ್ರಿಂದ ಕಲಿತಾವ ಹೊರತು ಮಕ್ಕಳು ಹೇಳೋದ್ರಿಂದ ಕಲಿಯೋದಿಲ್ಲ. ಒಂದು ಸಣ್ಣ ಕಥೆಯನ್ನು ಹೇಳ್ತೀನಿ. ಒಂದ್ಸಲ ಒಂದು ಟ್ರೈನಿನೊಳಗೆ ತಾಯಿ ಮಗಳು ಹೋಗ್ತಾ ಇದ್ರು. ತಾಯಿ ಮಗಳು ಹೋಗ್ಬೇಕಾದ್ರೆ ಆ ಪುಟ್ಟ ಬಾಲಕಿ, ಒಂದು 8 ವರ್ಷದ ಬಾಲಕಿ, ಅವ್ರ ಅಮ್ಮನನ್ನ ಟ್ರೈನಿನೊಳಗೆ ಇಬ್ರು ಕುತ್ಕೊಂಡ ತಕ್ಷಣ ಆ ಪುಟ್ಟ ಬಾಲಕಿ ತನ್ನ ಬ್ಯಾಗ್ನಿಂದ ಪುಸ್ತಕವನ್ನು ತೆಗೆದು ಓದೋಕೆ ಶುರು ಮಾಡಿಬಿಟ್ರು. ಓದೋಕೆ ಶುರು ಮಾಡಿದ ತಕ್ಷಣ ಆ ಡೆಬ್ಬಿ ಒಳಗೆ ಮುಂದಿನ ಸೀಟ್ ಒಳಗೆ ಕೂತಿದಂತ ಒಬ್ಬ ಅಜ್ಜಿ ಅಂದಳು, ನಿನ್ನ ಮಗಳಿಗೆ ಎಷ್ಟು ಓದೋ ಆಸಕ್ತಿಯಪ್ಪ, 7-8 ವರ್ಷದ ಸಣ್ಣ ಹುಡುಗಿ ಟ್ರೈನ್ದಾಗ ಕೂತು 1 ನಿಮಿಷನೂ ವ್ಯರ್ಥ ಮಾಡಲಿಲ್ಲ, 1 ನಿಮಿಷ ಕಿಟಕಿ ಹೊರಗೆ ನೋಡ್ಲಿಲ್ಲ, ಬೇರೆ ಕಡೆ ನೋಡ್ಲಿಲ್ಲ, ತನ್ನ ಪುಸ್ತಕ ತಗೊಂಡು ಓದ್ಕೋತ ಕುಂತಳಲ್ಲ ಅಂತ ಆ ಹುಡುಗಿ ತಾಯಿ ಕೇಳಿದಾಗ ಆ ಹುಡುಗಿ ತಾಯಿ ಹೇಳಿದಳಂತ, ಅಜ್ಜಿ ನಮ್ಮ ಮನೆ ಒಳಗ ನಾ TV ನೋಡೋದಿಲ್ಲ, ಮತ್ತೆ ಯಾವುದು ಕೆಲಸಗಳನ್ನ ಮಾಡೋದಿಲ್ಲ, ಅಡಿಗೆ ಮಾಡೋದು, ನನ್ನ ಮನೆಯನ್ನ ನೋಡ್ಕೊಳ್ಳೋದು ಬಿಟ್ರೆ ನನ್ನ ಮತ್ತೊಂದು ಹವ್ಯಾಸ ಯಾವುದು ಅಂದ್ರೆ ಪುಸ್ತಕಗಳನ್ನ ಓದೋದು. ಅದನ್ನು ಓದೋದನ್ನ ನೋಡಿ 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 ನನ್ನ ಮಗಳು ಬಾಲ್ಯದಿಂದ ನೋಡಿ ಇವತ್ತು ಅವಳಿಗೆ ಓದೋ ಹವ್ಯಾಸ ಬೆಳೆದದ ಅಂತ ಆ ತಾಯಿ ಹೇಳ್ದಳಂತ. ಹಂಗ ಮಕ್ಕಳು ನೀವು TV ಹಚ್ಕೊಂಡು ಕೂತು, ನೀವು ಮೊಬೈಲ್ದಾಗ ಮಾತಾಡ್ಕೊಂಡು ಕೂತು, ನೀವು ಓದ್ ಹೋಗು ಅಂದ್ರೆ ಓದೋದಿಲ್ಲ. ಮಕ್ಕಳ ಮುಂದೆ ನೀವು ಸದಾ ಕಾಲ ಜಾಗೃತಿಯ ವ್ಯವಸ್ಥೆ ಒಳಗಿರಬೇಕು. ಯಾಕೆಂದ್ರೆ ನಾವು ಬಹಳ ಕಡೆ ಇದನ್ನು ಈಗಾಗಲೇ ಒತ್ತಿ ಹೇಳಕತ್ತೀವಿ. ಈಗ ಹೆಂಗ ಒಂದು ಊರಿನೊಳಗೆ 10-20